I am Ganesh Speti from Sinchana Commerce Tutorial Haveri. ನಿಮ್ಗೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಗಣೇಶ್ ಸ್ಪೀಡಿ ಅನ್ನೋದು ಒಂದು ಸಬ್ಸ್ಕ್ರೈಬ್ ಅನ್ನೋ ವರ್ಡ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ. ಈಗ ಇಲ್ಲಿ ತನಕ ನಾವು ಬಿಕಾಮ್ 6 ಸೆಮ್ ಸಂಬಂಧಪಟ್ಟಂಗೆ ಡಿಡಕ್ಷನ್ ಚಾಪ್ಟರ್ ಡಿಸ್ಕಷನ್ ಮಾಡಿದ್ವಿ. yesterday we also discussed about remaining deductions except ATG and ATC. AT ನಾವು ಈಗ ಡಿಸ್ಕಷನ್ ಮಾಡಾಕ್ತಾರೆ. ಇದು ATC ಟು ATU ತನಕ ಬರೋಂಥ ಡಿಡಕ್ಷನ್ನ ನಾವು ಡಿಸ್ಕಷನ್ ಮಾಡಾಕ್ತೀವಿ. ಅದರೊಳಗೆ ಎಸ್ಪೆಷಲಿ ನಿಮಗೆ ATC ಮತ್ತು ATG ಬಗ್ಗೆ ನಾವು ಸಾಕಷ್ಟು ವಿಡಿಯೋಸ್ ಒಳಗೆ ಡಿಸ್ಕಷನ್ ಮಾಡಿದ್ವಿ. ನಿನ್ನೆ ಏನು ಮಾಡಿದ್ವಿ ಅಂತಂದ್ರೆ, ನಿನ್ನೆ ಅಂದರೆ ಇನ್ ದ ಲಾಸ್ಟ್ ವಿಡಿಯೋ ಯು ಡಿಸ್ಕಸ್ಡ್ ಅಬೌಟ್ ದ ರಿಮೈನಿಂಗ್ ಡಿಡಕ್ಷನ್ಸ್ ಅಂತಂದ್ರೆ ಎಲ್ಲಿಂದ ಎಲ್ಲಿ ಮಟ್ಟ ಅಂದ್ರೆ ATCCC ಟು ATU ಮಟನು ನಾವು ಏನು ಮಾಡಿದ್ವಿ, ನಿನ್ನೆ ಡಿಡಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆ ಡಿಸ್ಕಷನ್ ಒಳಗೆ ವೆರಿ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಇವತ್ತು ನಾವು ಮಾಡೋಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಪ್ರಾಬ್ಲಮ್ನೊಳಗೆ ಏನಾಗೋದು ಅಂತಂದ್ರೆ ATC ಇಂದ ಹಿಡ್ಕೊಂಡು ATU ಮಟನು ಕಂಟೆಂಟ್ ಆಗಿರುತ್ತೆ. ಅದರೊಳಗೆ ಆ ಪ್ರಾಬ್ಲಮ್ ಒಳಗೆ ATC ಇಂದ ಹಿಡ್ಕೊಂಡು ATU ಮಟನು ಎಲ್ಲ ಪ್ರಾಬ್ಲಮ್ಸು ಮಿಕ್ಸ್ ಆಗಿ, ಅಂದರೆ ಎಲ್ಲ ಡಿಡಕ್ಷನ್ಸು ಮಿಕ್ಸ್ ಆಗಿರ್ತಾವೆ. ಆ ಡಿಡಕ್ಷನ್ನ ಹಿಡ್ಕೊಂಡು ನಾವೇನು ಮಾಡ್ತೇವೆ ಅಂದರೆ ಟ್ಯಾಕ್ಸಬಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ನ ಕಂಪ್ಯೂಟ್ ಮಾಡ್ತೀವಿ. ಸೊ ಇನ್ ದ ವೈಲ್ ಕಂಪ್ಯೂಟಿಂಗ್ ದ ಟೋಟಲ್ ಇನ್ಕಮ್ ಆರ್ ಟ್ಯಾಕ್ಸಬಲ್ ಇನ್ಕಮ್, ಸಮ್ ಡಿಡಕ್ಷನ್ಸ್ ಆರ್ some deductions from ATC to ATU ತನಕನೂ ನಾವೇನು ಮಾಡಬೇಕಾಗುತ್ತೆ, ಕನ್ಸಿಡರೇಷನ್ ತಗೊಳಬೇಕಾಗುತ್ತೆ. ಅವನ್ನೆಲ್ಲವೂ ನಾವು ಏನು ಮಾಡೋಣ ಅಂತಂದ್ರೆ, ಈಗ ಮಾಡೋಂಥ ಒಂದು ಪ್ರಾಬ್ಲಮ್ 2016 ಕ್ವಶನ್ ಪೇಪರ್ ಒಳಗೆ ಕೇಳೋಂಥ ಡಿಡಕ್ಷನ್ ಪ್ರಾಬ್ಲಮ್ನ ಈಗ ಸಾಲ್ವ್ ಮಾಡ್ತಾ ಬರ್ತೀನಿ. ಫಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟು ಅದನ್ನ ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತೀನಿ. ಇಟ್ ವಿಲ್ ಟೇಕ್ ಅಪ್ ಟು 10 minutes ಮೀಟರ್ ಟೈಮ್ ತಗೋತೈತಿದೆ. ನೋಡೋಣ ಕ್ವಶನ್ ಪೇಪರ್. See the question paper 2016 year question paper for 15 marks, the 11th question. See the question. From the following information furnished by Mr. Basraj, whose gross total income very important for the previous year 2014 and 15 is rupees 12 lakh. Nodale previous year on the gross total income ಎಷ್ಟೈತಿ, 12 lakh ಐತಿ. Compute his total income for the assessment year 2015 and 16. ನೋಡ್ರಿ, ಈಗ ಗ್ರಾಸ್ ಟೋಟಲ್ ಇನ್ಕಮು 12 lakh ಐತಿ. ಒಂದು ಟೋಟಲ್ ಇನ್ಕಮ್ನ ನಾವು ಕಂಪ್ಯೂಟ್ ಮಾಡ್ಬೇಕಂತಂದ್ರೆ ಸಮ್ ಡಿಡಕ್ಷನ್ಸ್ ಇರ್ತಾವೆ. ಆ ಸಮ್ ಡಿಡಕ್ಷನ್ಸ್ನ ನಾವು ಏನು ಮಾಡ್ಬೇಕಾಗತ್ತೆ ಅಂದರೆ ಸಮ್ ಡಿಡಕ್ಷನ್ ನಾವು ಏನು ಮಾಡ್ಬೇಕಾಗತ್ತೆ, ಅಲ್ಲೂ ಮಾಡ್ಬೇಕಾಗತ್ತೆ. ಅವೇನೇನು ಹಾಕವು ಇಲ್ಲ ನೋಡ್ಕೊಂತ ಬರ್ರಿ. ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಡ್ ರುಪೀಸ್ ಎಷ್ಟು ಅಂತ ಹೇಳ್ರಿ, 30,000 ಆನ್ ಹೀಸ್ ಲೈಫ್ ಪಾಲಿಸಿ ಆಫ್ ರುಪೀಸ್ ಎಷ್ಟು ಅಂತ ಹೇಳ್ಯಾರ, 2 lakh. ನೋಡ್ರಿ, ಸಿಂಪ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಎಷ್ಟು ಪೇ ಮಾಡೋಣ, 30,000 ಪೇ ಮಾಡೋಣ. ಆನ್ ಹೀಸ್ ಲೈಫ್ ಪಾಲಿಸಿ ಆಫ್ ರುಪೀಸ್ 2 lakh. ನೋಡ್ರಿ, ಲೈಫ್ ಪಾಲಿಸಿ ಬಗ್ಗೆ ಅಮೌಂಟ್ ಕೊಟ್ಟಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ ಒಂದು ಡೇಟ್ ಕನ್ಸಿಡರ್ ಮಾಡ್ತಿದ್ವಿ ನಾವು. ಏನಂತ 31/3/2012 ಅಂತ ಹೇಳಿ. ಈ ಡೇಟ್ಗಿಂತ ಬಿಫೋರ್ ಇತ್ತಂದ್ರೆ ನಾವು 20% ತೊಗೊತಿದ್ವಿ. ಈ ಡೇಟಿಂದ ಇತ್ತಾಗಿತ್ತಂದ್ರೆ ಆಫ್ಟರ್ ಇದ್ದಿತ್ತಂದ್ರೆ ನಾವೇನು ತೊಗೊತಿದ್ವಿ ಹೇಳ್ರಿ, 10% ತೊಗೊತಿದ್ವಿ. ಬಟ್ ಅವ್ರು ಏನು ಡೇಟ್ ಮೆನ್ಷನ್ ಮಾಡಿದ್ದಕ್ಕೆ ನಾವು ಇದನ್ನು ಏನಂತ ಕನ್ಸಿಡರ್ ಮಾಡ್ತೇವೆ ಅಂದರೆ ಆಫ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಆಫ್ಟರ್ ಇದ್ದಂದ್ರೆ ಎಷ್ಟು ಪರ್ಸೆಂಟ್ ತೊಗೋಬೇಕು ನೀವು, 10% ತೊಗೋಬೇಕಾಗುತ್ತೆ. ಸೊ ಸಿಂಪ್ಲಿ ಕಮ್ ಟು ದ ಸೆಕೆಂಡ್ ಒನ್, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ಇದು ಯಾವ ಸೆಕ್ಷನ್ ಪ್ರಕಾರ ಬರುತ್ತೆ, ಅಂಡರ್ ಸೆಕ್ಷನ್ 80C. ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಎದ್ರ ಬರೋದು ಅಂಡರ್ ಸೆಕ್ಷನ್ 80C ನಾವು ಈಗ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ 2 videos ಒಳಗೆ. ಹಾಗಾಗಿ ಇಲ್ಲಿ ನೋಡಿರಿ 80C ಒಳಗೆ ಬರುತ್ತೆ. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಆಫ್ ರುಪೀಸ್ 30,000 ವಿಚ್ ಇನ್ಕ್ಲೂಡ್ಸ್ ಇಂಟ್ರೆಸ್ಟ್ ಅಂತ ಹೇಳ. ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ನಾನು ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಒಂದು ನಾವೇನಾಕತ್ತಿ ಕನ್ಸಿಡರ್ ಮಾಡ್ತೀವಿ, ಇಂಟ್ರೆಸ್ಟ್ನ ನಾವು ಕನ್ಸಿಡರ್ ಮಾಡಲ್ಲ. ಇಂಟ್ರೆಸ್ಟ್ನ ಯಾಕೆ ಕನ್ಸಿಡರ್ ಮಾಡಲ್ಲ ಅಂತಂದ್ರೆ, ಇಂಟ್ರೆಸ್ಟ್ ಎಲ್ಲಿ ಬರೆದಿತ್ತಂದ್ರೆ ಎಚ್ ಪಿ ಚಾಪ್ಟರ್ ಒಳಗೆ ಬರೋದು. ಎಚ್ ಪಿ ಚಾಪ್ಟರ್ ಅಂತಂದರೆ ಅದು ಹೇಳ್ರಿ, ಹೌಸ್ ಪ್ರಾಪರ್ಟಿ ಚಾಪ್ಟರ್ ಒಳಗೆ ಅಂಡರ್ ಸೆಕ್ಷನ್ 24 ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಪ್ರಕಾರ ಸೆಕೆಂಡ್ ಒನ್ ತೊಗೊತಿದ್ವಿ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಅಂತ ಹೇಳಿ ತೊಗೊತಿದ್ವಿ. ಅದೆಲ್ಲ ಅಪ್ಲಿಕೇಬಲ್ ಆಗೋದ್ರಿಂದ ಇಂಟ್ರೆಸ್ಟ್ ಯಾವತ್ತೂ ಬರಲ್ಲ. ಓನ್ಲಿ ಏನು ಬರ್ತೈತೆ ಅಂದರೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಆಫ್ ರುಪೀಸ್ ಎಷ್ಟು, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಆಫ್ ರುಪೀಸ್ ಎಷ್ಟು ಅಂತ ಹೇಳ್ಯಾರ, 30,000 ವಿಚ್ ಇನ್ಕ್ಲೂಡ್ಸ್ ಇಂಟ್ರೆಸ್ಟ್ ಆಫ್ ರುಪೀಸ್ 10,000 ಐತಲ್ಲ. ಈ 30,000 ಒಳಗೆ 10,000 ಲೆಸ್ ಮಾಡ್ಕೊಂಡು ನೀವು ಎಷ್ಟು ತೊಗೋಬೇಕಾಗತ್ತೆ ಹೇಳ್ರಿ, ಹಂಗಂದ್ರೆ 20,000 ಇಷ್ಟು ತೊಗೋಬೇಕಾಗುತ್ತೆ. ಪ್ರಿನ್ಸಿಪಲ್ ಅಮೌಂಟು 20,000 ಆಗುತ್ತೆ. ಕಮ್ ಟು ದ ನೆಕ್ಸ್ಟ್ ಒನ್, ಕಂಟ್ರಿಬ್ಯೂಷನ್ ಆಫ್ ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳೋಣ. ನಿಮಗೆ RPF, SPF, PPF ಇದ್ರೆ ಅಷ್ಟೇ ಬರ್ತೈತೆ ಅಂತ ಹೇಳಿ. URPF ಇದ್ರೆ ಬರಲ್ಲ, ಇದು ಬರಲ್ಲ, URPF ಫೋಟೋ ಬರಲ್ಲ. ನೆಕ್ಸ್ಟ್ ಒಂದು ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ PPF ಅಂತ ಹೇಳ್ತೀವಿ. ಸೊ ಇದು ಬರ್ತೈತಿ ಅಂಡರ್ ಸೆಕ್ಷನ್ ಯಾವ್ದ್ರ ಪ್ರಕಾರ ಅಂತಂದರೆ ಇದು ATC, ಇದು ATC, ಇದು ಬರಲ್ಲ. ನೆಕ್ಸ್ಟ್ ಒನ್, ಹಿ ಹ್ಯಾಸ್ ಸಬ್ಸ್ಕ್ರೈಬ್ಡ್ ಟು NSC ಅಂತಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂಡರ್ ಸೆಕ್ಷನ್ 80C ಪ್ರಕಾರ ಬರ್ತೈತಿ, ತೊಗೊಂಡಿರ್ತೀವಿ.
He has incurred the expenditure of rupees 50,000 for the maintenance of his son who is suffering from severe disability. Severe disability ಅಂತಂದರೆ ಎಲ್ಲಿ ಗೊತ್ತಾನೆ ಡಿಸಬಿಲಿಟಿ ಅಂತ ನಾವು ಒಂದು ಅಂಡರ್ ಸೆಕ್ಷನ್ ಡಿ ಹೇಳಿದ್ದೆ, ನೆನಪಿರ್ಬೋದು ನಿಮಗೆ. ಅಂಡರ್ ಸೆಕ್ಷನ್ 80 ಡಿ ಹೇಳಿದ್ವಿ. ಏನಂತ ಹೇಳಿದ್ವಿ? ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮೇಂಟೆನೆನ್ಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಪೆಂಡೆಂಟ್ ಹೂ ಇಸ್ ಅ ಪರ್ಸನ್ ವಿತ್ ಅ ಡಿಸಬಿಲಿಟಿ ಅಂತ ಹೇಳಿದ್ವಿ. ಅಂದರೆ ಅವನಿಗೆ ಡಿಸಬಿಲಿಟಿ ಇದ್ದಾಗ ಅದು ಅಂಡರ್ ಸೆಕ್ಷನ್ 80 ಡಿ ಪ್ರಕಾರ ಬರುತ್ತೆ. ಅದ್ರಾಗ ಫಿಕ್ಸ್ ಅಮೌಂಟ್ ಅಂತ ಹೇಳಿದ್ವಿ ನಾವು. ಇಫ್ ದ ಡಿಸಬಿಲಿಟಿ ಈಸ್ ಮೋರ್ ದೆನ್ 40% ಇದ್ದರೆ 75,000. ಇಫ್ ದ ಡಿಸಬಿಲಿಟಿ ಈಸ್ ಮೋರ್ ದೆನ್ 80% ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಎಷ್ಟು ತೊಗೊತಿದ್ವಿ? 1,25,000 ತೊಗೊತಿದ್ವಿ. ಇವ್ರಲ್ಲಿ ಒಂದು ವರ್ಡ್ ಹೇಳ್ಯಾರ, ನೀಟಾಗಿ ಓದ್ತೀನಿ ಕೇಳಿರಲಿ. ಏನು ಒಂದು ವರ್ಡ್ ಹೇಳ್ಯಾರ ಅಂದ್ರೆ ಇಲ್ಲ ಸೆವರ್ ಡಿಸಬಿಲಿಟಿ ಅಂತ ಹೇಳ್ಯಾರ ನೋಡ್ರಿ. ಸೆವರ್ ಅಂದರೆ ಇದು ಮೋರ್ ದೆನ್ 80% ಅಂತ. ಮೋರ್ ದೆನ್ 80% ಇದ್ದರೆ ಎಷ್ಟು ಹೋಗ್ಬೇಕು ನೀವು? ಅಮೌಂಟ್ ಫಿಕ್ಸ್ಡ್ ಅಮೌಂಟ್ ಹೇಳಿದೆ, ನಾನು ನೆನಪಿರ್ಬೋದು. ಅವರು ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಎಷ್ಟರ ಮಾಡಲಿ, ಆ್ಯಕ್ಚುಯಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಎಷ್ಟರ ಇರಲಿ, ಅದನ್ನು ನಾವು ಎಷ್ಟು ಫಿಕ್ಸ್ಡ್ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ತೊಗೊತಿದ್ವಿ ಹೇಳಿ? ಬಿಲೋ ಮೋರ್ ದೆನ್ 40% ಇದ್ದರೆ 75,000, ಮೋರ್ ದೆನ್ 80% ಇದ್ದರೆ 1,25,000 ತೊಗೊತಿದ್ವಿ. ಇದು ಮೋರ್ ದೆನ್ 80% ಇರೋದ್ರಿಂದ ಎಷ್ಟು ತೊಗೊಂತ ನಾವು? 1,25,000 ತೊಗೊತೀವಿ. ಇದು ಯಾವ ಸೆಕ್ಷನ್? ಅಂಡರ್ ಸೆಕ್ಷನ್ ಡಿ. ಕ್ಲಿಯರ್ ಆಯ್ತಾ ಎಲ್ಲರಿಗಿದೆ? ಅಂಡರ್ ಸೆಕ್ಷನ್ ಯಾವುದು? ಡಿ. ನೆಕ್ಸ್ಟ್ ಒನ್ ಬನ್ನಿ. ಕಮ್ ಟು ದ ನೆಕ್ಸ್ಟ್ ಒನ್. ಹಿ ಹ್ಯಾಸ್ ಪೇಡ್ rupees 20,000 ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅನ್ನು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಯಾವ್ದು ಸೆಕ್ಷನ್ ಬರೋದ್ರಿ? ಅಂಡರ್ ಸೆಕ್ಷನ್ ಡಿ ಪ್ರಕಾರ ಬರೋದು. ಅಂಡರ್ ಸೆಕ್ಷನ್ 80 ಡಿ ಪ್ರಕಾರ ಬರೋದು. ಆನ್ ಹೆಲ್ತ್ ಆಫ್ ಹಿಸ್ ಫ್ಯಾಮಿಲಿ, ಆಫ್ ರುಪೀಸ್ ಎಷ್ಟಿದೆ? ಸಾರಿ ಇಲ್ಲ, ಅವನ ಹೆಲ್ತ್ ಆಫ್ ಹಿಸ್ ಫ್ಯಾಮಿಲಿ, ಅವನ ಫ್ಯಾಮಿಲಿ ಮೇಲೆ 20,000 ಆ್ಯಂಡ್ 20,000 ಆನ್ ದ ಹೆಲ್ತ್ ಆಫ್ ದ ಪೇರೆಂಟ್ಸಿಂದ ಬೇರೆ ಕನ್ಸಿಡರೇಷನ್ ಆಗುತ್ತೆ, ಇವ್ರದ ಬೇರೆ ಕನ್ಸಿಡರೇಷನ್ ಆಗುತ್ತೆ. ಯಾರ್ದು? ಪೇರೆಂಟ್ಸ್ದ ಬೇರೆ ಕನ್ಸಿಡರೇಷನ್ ಆಗುತ್ತೆ. ನೆಕ್ಸ್ಟ್ ಒಂದು ಅವನ ಫ್ಯಾಮಿಲಿದು ಬೇರೆ ಕನ್ಸಿಡರೇಷನ್ ಆಗೋದ್ರಿಂದ ನಿಮ್ಗೆ ಗೊತ್ತಿರ್ಬೋದು ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟಿತ್ತು ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ rupees 25,000 ಇತ್ತು. ಇಲ್ಲಿರೋವು ಎಷ್ಟು ಅಮೌಂಟ್ ಅದಾವೆ? 25,000 ಅದು 20,000 ಅದಾವೆ. ಇಟ್ ಮೀನ್ಸ್ ವಾಟ್? ಬಿಲೋ 25,000 ಇರೋದ್ರಿಂದ ವಿಚ್ ಎವರ್ ಇಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ ಅಂತ ಹೇಳ್ತಿದ್ದೀವಿ ನಾವು. ಮಾಡೋಣಂತೆ. ನೆಕ್ಸ್ಟ್ ಒಂದು ನೋಡಿರಿ, ಲಾಸ್ಟ್ ಒನ್. ಹಿ ಮೇಡ್ ದ ಫಾಲೋವಿಂಗ್ ಡೊನೇಷನ್ ಅಂತಂದ್ರೆ ಯಾವ ಸೆಕ್ಷನ್ ಬರುತ್ತೆ ಹೇಳ್ರಿ ನೋಡೋಣ. ಇದು ಬಂದಿದ್ದು 80 ಡಿ ಪ್ರಕಾರ ಬಂತು. ಇದು ಎದ್ರ ಪ್ರಕಾರ ಬರುತ್ತೆ ಹೇಳ್ರಿ? ಅಂಡರ್ ಸೆಕ್ಷನ್ 80 ಜಿ. ಎಲ್ಲ ಡೊನೇಷನ್ ಬರೋದು ಎದ್ರ ಪ್ರಕಾರ? 80 ಜಿ ಪ್ರಕಾರ ಬರ್ತಾವೆ. ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ನಾನು ನಿಮ್ಗೆ ಒಂದು ಮಾತು ಹೇಳಿದೆ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಇನ್ನೊಂದು ರಾಜೀವ್ ಗಾಂಧಿ, ಇವೆಲ್ಲ ಹೆಸರು ಬರ್ತವೆ. ಬಿ ಸೆಕ್ಷನ್ ಒಳಗೆ ಬರ್ತವೆ. ನಿಮಗೆ ಎ ಸೆಕ್ಷನ್ನು, ಬಿ ಸೆಕ್ಷನ್ನು, ಸಿ ಸೆಕ್ಷನ್ನು, ಡಿ ಸೆಕ್ಷನ್ ಅಂತ ಹೇಳಿದ್ದೆ. ಎ ಸೆಕ್ಷನ್ ಸಪ್ರೇಟಾಗಿ ಮಾಡ್ತೀವಿ, ಬಿ ಸೆಕ್ಷನ್ನ ಸಪ್ರೇಟಾಗಿ ಮಾಡ್ತೀವಿ. ಸಿ ಸೆಕ್ಷನ್ನು ಮತ್ತು ಡಿ ಸೆಕ್ಷನ್ನು ಎಟ್ ಎ ಟೈಮೇ ಬರ್ಕೊಂಡು ಅದನ್ನು ರೆಸ್ಟ್ರಿಕ್ಟೆಡ್ ಮಾಡ್ತಿದ್ವಿ. ಅದಕ್ಕೆ ರೆಸ್ಟ್ರಿಕ್ಟೆಡ್ ಮಾಡ್ತಿದ್ವಿ? ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಹೇಳಿ ಬರ್ತಿದ್ವಿ. ನೆನಪಿರ್ಬೋದು ನಿಮಗೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಒಂದು ವೇಳೆ ನೋಡಿಲ್ಲ ಅಂತಂದರೆ ಅಂಡರ್ ಸೆಕ್ಷನ್ 80 ಜಿ ನೀಟಾಗಿ ನೋಡಿರಿ, ಆಮೇಲೆ ನೋಡೋಣಂತೆ. ನೆಕ್ಸ್ಟ್ ಒಂದು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಯಾರ ಬರೋದಿದೆ? ಇದು ಎ, ಇದು ಬಿ ಸೆಕ್ಷನ್ನು, ಇದು ಎ ಸೆಕ್ಷನ್. ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಎ ಸೆಕ್ಷನ್. ಮುನ್ಸಿಪಾಲಿಟಿ ಫಾರ್ ದ ಪರ್ಪಸ್ ಆಫ್ ಪ್ರಮೋಟಿಂಗ್ ದ ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ಸಿ ಸೆಕ್ಷನ್. ಫಾರ್ ರಿಪೇರ್ಸ್ ಆಫ್ ನೋಟಿಫೈಡ್ ಟೆಂಪಲ್ ಅಂದರೆ ಯಾವ ಸೆಕ್ಷನ್? ಡಿ ಸೆಕ್ಷನ್. ಇವನು ಎಟ್ ಟೈಮ್ ತೊಗೊಂಡು ನಾವು ಮಾಡ್ತಿದ್ವಿ, ನೆನಪಿರ್ಬೋದು. ಅದು ಇನ್ನೊಂದ್ಸಲ ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೀಟಾಗಿ. ಇದನ್ನು ಮಾಡೋಕ್ಕಿಂತ ಮುಂಚೆ ಇನ್ನು ಉಳಿದಂಥ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಬಂದಂಥ ಅಮೌಂಟ್ಗೆ ನಾವೇನಂತ ಹೇಳ್ತೀವಿ ಅಂದರೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಈ ಪ್ರಾಬ್ಲಮ್ನ ನೀಟಾಗಿ ಒಂದು 10 ನಿಮಿಷ ತೊಗೊಂಡು ನಿಮ್ಗೆ ಸಾಲ್ವ್ ಮಾಡಿಕೊಡ್ತೀನಿ. ಜಸ್ಟ್ ವಾಚ್ ಇಟ್. ನೋಡಿರಿ, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಬಸವರಾಜ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019 and 20, ಪ್ರಿವಿಯಸ್ ಇಯರ್ 2018 and 19. ಪರ್ಟಿಕ್ಯುಲರ್ ಮೇಕ್ 3 ಅಮೌಂಟ್ ಕಾಲಮ್ಸ್, 3 ಅಮೌಂಟ್ ಕಾಲಮ್ಸ್ ಮಾಡೋಣ. ಒನ್ ಬೈ ಒನ್ ನೀಟ್ ನೋಡ್ಕೊಂತ ಬರೋಣ. ಫಸ್ಟ್ ನಿಮ್ಗೆ ಗೊತ್ತಿರೋ ಪ್ರಕಾರ GTI ಬರ್ಕೊಂತಿದ್ವಿ. GTI ಮೀನ್ಸ್ ಗ್ರಾಸ್ ಟೋಟಲ್ ಇನ್ಕಮ್. ಅವರು ಈ ಪ್ರಾಬ್ಲಮ್ನಾಗ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಹೇಳಿದ್ರು ಹೇಳ್ರಿ? ಅವರು 12 lakh ಹೇಳಿದ್ರು. ಜಸ್ಟ್ ಹ್ಯಾವ್ ಟು ರೈಟ್ ಡೌನ್ 12 lakh ಬರ್ಕೊಳ್ರಿ. ನೆಕ್ಸ್ಟ್ ಒಂದು ಇದರೊಳಗೆ ಲೆಸ್ ಮಾಡಿರಿ. ಏನು ಲೆಸ್ ಮಾಡಿರಿ ಅಂತಂದ್ರೆ ಡಿಡಕ್ಷನ್ನ ಲೆಸ್ ಮಾಡ್ತಾ ಬರೋಣ. ಅದ್ರಾಗ ಡಿಡಕ್ಷನ್ ಫಸ್ಟ್ ಸೆಕ್ಷನ್ ತೊಗೊಳೋಣ. ಯಾವಾಗಲೂ ಸ್ಟಾರ್ಟ್ ಆಗುತ್ತೆ ಡಿಡಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂಡರ್ ಸೆಕ್ಷನ್ ಸಿ ಇಂದ ಸ್ಟಾರ್ಟ್ ಆಗತ್ತಿ. ಅಂಡರ್ ಸೆಕ್ಷನ್ 80 ಸಿ ಇಂದ ಸ್ಟಾರ್ಟ್ ಆಗುತ್ತೆ. 80 ಸಿ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ನಾಗ ನಿಮ್ಗೆ ಮಾರ್ಕ್ ಮಾಡ್ಕೊಂತ ಬಂದಿದ್ದೆ. ಫಸ್ಟ್ ಒಂದು 4 ಐಟಮ್ಸ್ ಅದ್ರ ಸಂಬಂಧಪಟ್ಟಂತ ಇದ್ದಿದ್ದು. ಅವು ಯಾವ್ಯಾವ ಅನ್ನೋದು ಹೇಳ್ತೀನಿ. ಫಸ್ಟ್ ಒಂದು ನೋಡ್ಕೊಂತ ಬರ್ರಿ. ಇದರ ಫಸ್ಟ್ ಒಂದು ಬರೋದು ಯಾವುದು? ಎ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತ ಹೇಳಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಒಳಗೆ ನಿಮ್ಗೆ ಗೊತ್ತಿರ್ಬೋದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ಹೇಳ್ರಿ? ಅದನ್ನು ಆ್ಯಕ್ಚುಯಲ್ ಅಮೌಂಟ್ ಆಫ್ ಪ್ರೀಮಿಯಮ್ ಅಮೌಂಟ್ ಎಷ್ಟಿತ್ತದು? 30,000. ಬೇಕಾದ್ರೆ ಕ್ವಶನ್ ನೀವು ಇಟ್ಕೊಳ್ರಿ. 2016 ಇಯರ್ ಕ್ವಶನ್ ಪೇಪರ್, KD ಕ್ವಶನ್ ಪೇಪರ್. ಅದು ಆ್ಯಕ್ಚುಯಲ್ ಅಮೌಂಟ್ ಆಫ್ ಪ್ರೀಮಿಯಮ್ ಎಷ್ಟಿತ್ತು? 30,000. ಅದ್ರ ಜೊತೆಗೆ ಕಂಪ್ಯಾರಿಸನ್ ತೊಗೋಬೇಕಾಗಿದ್ದು ಎಷ್ಟು ಪರ್ಸೆಂಟ್ ಹೇಳ್ರಿ ನೀವು? 10% ಆಫ್
ಸಮ್ ಅಶ್ಯೂರ್ಡ್ ಅಮೌಂಟ್ ಅಂತ ಹೇಳ್ತೀವಿ. ಸಮ್ ಅಶ್ಯೂರ್ಡ್ ಅಮೌಂಟ್ ಎಷ್ಟಿತ್ತು ಅಂತಂದ್ರೆ 2 lakh ಇತ್ತು. 10% ಆಫ್ 2 lakh ಅಂದ್ರೆ ಎಷ್ಟು ಆಯ್ತು ಹೇಳ್ರಿ? 20,000. ಇದರೊಳಗೆ ಎದನ್ನು ಕನ್ಸಿಡರೇಷನ್ ತೊಗೋಬೇಕಾಯ್ತು ನೀವು? ವಿಚ್ ಎವರ್ ಈಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ ಅಂತ ಹೇಳ್ತೀವಿ. 20,000 ರೂಪಾಯಿ ಹೊರಬರಿ. ಹೆಂಗಂತ ತೊಗೊಂಡಿದ್ದ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದು ಗೊತ್ತಾಗಿರ್ಬೋದು ಅನ್ಕೊಂತೀನಿ. LIC ಪ್ರೀಮಿಯಮ್ ಅಥವಾ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಮ್, ಆ್ಯಕ್ಚುಯಲ್ ಅಮೌಂಟ್ ಆಫ್ ಪ್ರೀಮಿಯಮ್ 30,000, 10% ಆಫ್ ಸಮ್ ಅಶ್ಯೂರ್ಡ್ ಅಮೌಂಟ್ 2 lakh ಇರೋದ್ರಿಂದ 10% ಮಾಡಿದರೆ ಎಷ್ಟಾಗುತ್ತೆ? 20,000. ದೆನ್ ವಿಚ್ ಎವರ್ ಇಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಪ್ರಕಾರ. ನೆಕ್ಸ್ಟ್ ಒಂದು ಬಿ ಬರೋಣ. ಬಿ ಯಾವುದು? ಬಿ ಅಂತಂದ್ರೆ ಅದರ ಕೊಟ್ಟಂಥ ಅಮೌಂಟ್ ಯಾವ್ದಂದ್ರೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಒಳಗೆ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿದ್ದು ಏನಂದ್ರೆ 30,000 ರೂಪಾಯಿ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಮಾಡಿದ್ರೆ ಅದರೊಳಗೆ 10,000 ಏನೈತಿ ಇಂಟ್ರೆಸ್ಟ್ ಐತಿ. ನಾನು ನಿಮ್ಗೆ ಹೇಳಿದ್ದೆ ಇಂಟ್ರೆಸ್ಟ್ ಇಲ್ಲಿ ಇನ್ಕ್ಲೂಡ್ ಆಗಲ್ಲ, ಅದು ಅಂಡರ್ ಸೆಕ್ಷನ್ 24 ಪ್ರಕಾರ HP ಚಾಪ್ಟರ್ ಒಳಗೆ ಬರುತ್ತೆ, ಇಲ್ಲಿ ಬರಲ್ಲ. ಹಾಗಾಗಿ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಎಂಟ್ರಿ ಆಗೋದ್ರಿಂದ ಎಷ್ಟು ಅಮೌಂಟ್ ಅದು? 20,000. ಸಿ ಎದಕ್ಕೆ ಬರೋಣ ಅಂತಂದ್ರೆ ನೆಕ್ಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಟು ಅವರ ಥರ್ಡ್ ಐಟಮ್ ಪ್ರಾಬ್ಲಮ್ ಒಳಗೆ ಏನು ಹೇಳ್ಯಾರ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಆಫ್ ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ಯಾರ. ಬರಲ್ಲ ಅಂತ ಹೇಳಿ ನಾನು URFF ಬರಲ್ಲ, ಓನ್ಲಿ RPF, SPF, PPF ಅಷ್ಟೇ ಬರುತ್ತೆ. ಫೋರ್ತ್ ಐಟಮ್ ಹೇಳ್ಯಾರ ಅವರು ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ರುಪೀಸ್ 20,000 ಅಂತೇಳಿ. ಅದು ಕಾಂಟ್ರಿಬ್ಯೂಷನ್ ಟು ಬರುತ್ತೆ. ಕಾಂಟ್ರಿಬ್ಯೂಷನ್ ಟು PPF ಅಂತ ಹೇಳ್ಯಾರ. PPF ಎಷ್ಟೈತೆ ಅಂತಂದ್ರೆ 20,000. ಸಿ ಆಯ್ತು. ನೆಕ್ಸ್ಟ್ ಒನ್ ಹಿ ಹ್ಯಾಸ್ ಸಬ್ಸ್ಕ್ರೈಬ್ಡ್ ಟು NSC ಅಂತ ಹೇಳ್ಯಾರ. NSC 8th issue ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ಅದು ಸಬ್ಸ್ಕ್ರಿಪ್ಷನ್ ಟು NSC ಇನ್ ಬ್ರಾಕೆಟ್ 8th issue. 8th issue ಅದು ಬರುತ್ತೆ, ತಗೊಳ್ರಿ. ಎಷ್ಟು ಅಮೌಂಟ್ ಅದು? 25,000 ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದು ಸೆಕ್ಷನ್ DD ಮತ್ತು ಸೆಕ್ಷನ್ D ಮತ್ತು ಇನ್ನೊಂದು ಸೆಕ್ಷನ್ ಅಂಡರ್ ಸೆಕ್ಷನ್ 80G ಐತಿ. 80Cಗೆ ಕಂಪ್ಲೀಟ್ ಆಯ್ತು. 80DD, 80D, ಇನ್ನೊಂದು 80G ಅದಾವು, ಅವು ಸಂಬಂಧ ಬರಲ್ಲ. ಫಸ್ಟ್ ಅಂಡರ್ ಸೆಕ್ಷನ್ 80C ಪ್ರಕಾರ ಎಷ್ಟಾಯ್ತು ಟೋಟಲ್ ನೋಡ್ತೀನಿ ನಾನು. ಟೋಟಲ್ ಆಗಿ ಎಷ್ಟಾಯ್ತು ಅಂತಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ 20,000 ಓಕೆ. 20,000 ಎಷ್ಟಾಯ್ತು ರೀ? ಅಂಡರ್ ಸೆಕ್ಷನ್ 20, 20, 40, 40 + 20, 60, 60 + 25 ಎಷ್ಟಾಯ್ತು? 85,000 ಆಯ್ತು. ಈಗ ನಾನು ನಿಮ್ಗೆ ಒಂದು ಮಾತು ಹೇಳಿದ್ದೆ, ಅಂಡರ್ ಸೆಕ್ಷನ್ 80ಸನ್ನ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ನಿಮಗೆ 3 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಹೇಳ್ತಿದ್ವಿ. ಇದಕ್ಕೆ ಅಂಡರ್ ಸೆಕ್ಷನ್ 80C ಪ್ರಕಾರ ಆ್ಯಕ್ಚುಯಲ್ ಅಮೌಂಟ್ ಆಫ್ ಏನಿದೆ ಡಿಡಕ್ಷನ್, ಹೌದಾ? ಇದ್ರ ಕೊಟ್ಟಾಗ ನಾವು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರುಪೀಸ್ 1,50,000 ತೊಗೊತಿದ್ವಿ ಕಂಪ್ಯಾರಿಸನ್. ಅದರೊಳಗೆ ಯಾವ್ದು ಕಡಿಮೆ ಇರುತ್ತಲ್ಲ ಅದನ್ನೇ ನಾವು ಏನು ಮಾಡ್ತಿದ್ವಿ? ಡಿಡಕ್ಷನ್ ಕೊಡ್ತಿದ್ವಿ. ನೆನಪಿರ್ಬೋದು ನಿಮಗೆ. ಯಾವುದು ಅಂಡರ್ ಸೆಕ್ಷನ್ 80C ಕ್ಯಾಲ್ಕುಲೇಷನ್ ಮಾಡೋದ ಬಿಲೋ 1,50,000 ಇತ್ತಂದ್ರೆ ನೀವೇನು ಕಂಪ್ಯಾರಿಸನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿ ಎಷ್ಟೈತೆ ಅಷ್ಟೇ ಬರೀರಿ. ಒಂದು ವೇಳೆ ಮೋರ್ ದೆನ್ 1,50,000 ಇದ್ದಾಗ ಮಾತ್ರ ಡಿಡಕ್ಷನ್ ಕಂಪ್ಯಾರಿಸನ್ ತೊಗೊರಿ. ತೊಗೊಂಡು ವಿಚ್ ಎವರ್ ಇಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ ಅಂತ ಹೇಳಿ ಬರೀರಿ. ಈಗ ಕ್ವಾಲಿಫೈಡ್ ಅಮೌಂಟು ಅಥವಾ ಎಷ್ಟು ಅಂದಂಗೆ ಆಗ್ತದೆ? 85,000 ಆಗ್ತದೆ. ಅದಕ್ಕೆ ಡಿಡಕ್ಷನ್ಗೆ ಇದ್ರ ಪ್ರಕಾರ ಅಂಡರ್ ಸೆಕ್ಷನ್ 80C ಪ್ರಕಾರ ನಿಮ್ಗೆ ಕನ್ಫರ್ಮ್ ಆಗಿರ್ಬೋದು. 80C ಸಾಲ್ವ್ ಮಾಡೋ ಮುಂದೆ ಮಾಡ್ತಿದ್ವಿ. ಇವನ್ನೆಲ್ಲ ಐಟಮ್ ಟೋಟಲ್ ತೊಗೊಂಡಾದ್ಮೇಲೆ ಇದಕ್ಕೆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಡಿಡಕ್ಷನ್ ಅಂತ ಬರ್ತಿದ್ವಿ. ಇದ್ರ ಕೊಟ್ಟ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಕಂಪ್ಯಾರಿಸನ್ ತೊಗೊಂಡಾಗ ಯಾವ್ದು ಕಡಿಮೆ ಐತೆ ಅದು ಬರ್ತಿದ್ವಿ. ಬಿಲೋ 1,50,000 ಇತ್ತು ಅಂದ್ರೆ ಡೈರೆಕ್ಟಾಗಿ 85,000 ಬೇರೆ ಬೆಸ್ಟ್. ಇಫ್ ದೇರ್ ಈಸ್ ಮೋರ್ ದೆನ್ 1,50,000 ಇತ್ತು ಅಂತಂದ್ರೆ ಅಷ್ಟೇ ನೀವು ಶುಡ್ ಟೇಕ್ ಕಂಪ್ಯಾರಿಸನ್ ಅವಾಗ ತೊಗೊಳ್ರಿ, ಇಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿಂದ ನೆಕ್ಸ್ಟ್ ಒನ್ ಬರೋದು ಯಾವ್ದಪ್ಪ? ಡಿಡಕ್ಷನ್. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಯಾವ್ದಂತ ಹೇಳ್ತೀನಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80D. 80D ಅಂತಂದ್ರೆ ಹೆಲ್ತ್ ಇನ್ಸೂರೆನ್ಸ್ ಪ್ರೀಮಿಯಂ ಅಂತ ಕರಿತೀವಿ. ನೆನಪೈತೆ? ಹೆಲ್ತ್ ಇನ್ಸೂರೆನ್ಸ್, ಅದು ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಅಥವಾ ಹೆಲ್ತ್ ಇನ್ಸೂರೆನ್ಸ್ ಪ್ರೀಮಿಯಂ ಅಂತ ಹೇಳ್ತೀವಿ. ಎಷ್ಟನೇದು ಅಂತಂದ್ರೆ ಕ್ವಶನ್ ಒಳಗೆ 7ನೇದು ಐತೆ ನೋಡ್ರಿ. ಹಿ ಹ್ಯಾಸ್ ಪೇಡ್ ರುಪೀಸ್ 20,000 ಹೆಲ್ತ್ ಇನ್ಸೂರೆನ್ಸ್ ಪ್ರೀಮಿಯಂ ಆನ್ ದ ಹೆಲ್ತ್ ಆಫ್ ಹಿಸ್ ಫ್ಯಾಮಿಲಿ ಆ್ಯಂಡ್ ರುಪೀಸ್ 20,000 ಆನ್ ದ ಹೆಲ್ತ್ ಆಫ್ ಹಿಸ್ ಪೇರೆಂಟ್ಸ್ ಅಂತ ಹೇಳಿ ಇಬ್ಬರ ಮೇಲೆ ಐತಿ. ಅದಕ್ಕೆ ನಿಮಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿತ್ತು? 25,000 ಇತ್ತು. ಸೀನಿಯರ್ಗೆ ಎಷ್ಟಿತ್ತು ಅಂದರೆ 50,000 ಇತ್ತು. ಅವ್ರು ಏನು ಹೇಳಾರಲ್ಲ, ಏನು ಏಜ್ ಅದರದ್ದು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. 25,000 ಅಂತ ಹೇಳಿ ಕಂಪ್ಯಾರಿಸನ್ ತೊಗೊಂಡ್ರು. ಅದು 20,000, ಅದು 20,000 ಸಪ್ರೇಟ್ ಇರೋದ್ರಿಂದ ಸಪ್ರೇಟ್ ಕಂಪ್ಯಾರಿಸನ್ ತೊಗೋಬೇಕಾಗುತ್ತೆ. ಇಬ್ಬರದ್ದು ಸಪ್ರೇಟ್ ಕಂಪ್ಯಾರಿಸನ್ ತೊಗೊಂಡಾಗ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟೈತಿ? 25,000. ದಟ್ ಈಸ್ ಅ ಬಿಲೋ ಆಫ್ 25,000 ಇರೋದ್ರಿಂದ ಡೈರೆಕ್ಟಾಗಿ ತೊಗೋಬೋದು ನೀವು. ಒಂದು ವೇಳೆ 25,000ಕ್ಕಿಂತ ಜಾಸ್ತಿ ಇದ್ದಾಗ ಯು ಶುಡ್ ಟೇಕ್ ದ ಕಂಪ್ಯಾರಿಸನ್ ತೊಗೊಳ್ರಿ, ಇದು ನಡೀತೈತಿ. ಕೊನೆಗೆ ಆನ್ ಇಲ್ಲಿ ಬರೀತೀನಿ ನೋಡ್ರಿ, ಹೆಲ್ತ್ ಇನ್ಸೂರೆನ್ಸ್
ಪ್ರೀಮಿಯಂ ಎದ್ರ ಪ್ರಕಾರ ಬರೋದು, ATB ಪ್ರಕಾರ ಬರೋದು. ಅದ್ರಾಗ ಆನ್ ಹೀಸ್ ಫ್ಯಾಮಿಲಿ ಮೇಲೆ ಎಷ್ಟೈತೆ ಅಮೌಂಟು, 20,000 ಐತಿ. ನೆಕ್ಸ್ಟ್ ಒಂದು ಆನ್ ಹೀಸ್ ಪೇರೆಂಟ್ಸ್ ಅಮೌಂಟ್ ಎಷ್ಟೈತಿ, 20,000 ಐತಿ. ದೆನ್ ಟೋಟಲ್ ವಿಲ್ ಬಿ 40,000 ಯಾವ್ದ್ರ ಪ್ರಕಾರ, ಅಂಡರ್ ಸೆಕ್ಷನ್ ATB ಪ್ರಕಾರ. ನೆಕ್ಸ್ಟ್ ಒಂದು ಬರೋಣ, ವೆರಿ ಇಂಪಾರ್ಟೆಂಟ್, ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಇತ್ತು ಗೊತ್ತಾ, ಏನು ಹೇಳ್ರಿ, ಅಂಡರ್ ಸೆಕ್ಷನ್ 80D ಪ್ರಕಾರ ಬರೋದು ಮೇಂಟೆನೆನ್ಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ದ ಡಿಪೆಂಡೆಂಟ್ ಹೂ ಇಸ್ ಎ ಪರ್ಸನ್ ವಿತ್ ಅ ಡಿಸಬಿಲಿಟಿ ಅಂತ ಹೇಳ್ತೀವಿ. ಡಿಸಬಿಲಿಟಿ ಅಂತ ವರ್ಡ್ ಬಂದ್ರೆ ಮುಗಿದು ಹೋಗ್ತು. ಸೆವರ್ ಡಿಸಬಿಲಿಟಿ ಇತ್ತಂತಂದ್ರೆ ದಟ್ ಈಸ್ ಮೋರ್ ದೆನ್ 80%. ಇಫ್ ಇಟ್ ಈಸ್ ಮೋರ್ ದೆನ್ 80% ಇದ್ದಾಗ ಡಿಸಬಿಲಿಟಿ, ಇಫ್ ದ ಡಿಸಬಿಲಿಟಿ ಇಸ್ ಮೋರ್ ದೆನ್ 80% ಇದ್ದಾಗ 1,25,000 ಫಿಕ್ಸ್ ಅಮೌಂಟ್ ತೊಗೋಬೇಕಂತ ಹೇಳಿತ್ತು. ಇಲ್ಲಿ ಬೈತೇನೆ ನೋಡ್ರಿ, ಏನಂತಂದ್ರೆ ಮೆಡಿಕಲ್ ಅದು 6th one ಐತೆ ನೋಡ್ರಿ, 6th one. He has incurred the expenditure of rupees 50,000 for the maintenance of his son who is suffering from the severe disability ಅಂತ ಹೇಳ್ತಾರೆ. ಏನಂತ, ಮೆಡಿಕಲ್ ಮೇಂಟೆನೆನ್ಸ್ of his son, okay, who is suffering from severe ಡಿಸಬಿಲಿಟಿ ಅನ್ನೋ ವರ್ಡ್ ಬಂತಂದ್ರೆ ಮುಗಿದೋತ್ತು. ಅದ್ರಾಗ ಸೆವರ್ ಅನ್ನೋ ವರ್ಡ್ ಇತ್ತಂದ್ರೆ ದಟ್ ಇಸ್ ಮೋರ್ ದೆನ್ 80%. ಒಂದು ವೇಳೆ ಏನು ವರ್ಡ್ ಕೊಟ್ಟಿಲ್ಲ ಅಂತಂದ್ರೆ ನಾರ್ಮಲ್ ಡಿಸಬಿಲಿಟಿ ಅಂದ್ರೆ ಮೋರ್ ದೆನ್ 40% ಇದ್ದಂದ್ರೆ ನಾರ್ಮಲ್. ಅವ್ರು ಒಂದು ವೇಳೆ ಸೆವರ್ ಡಿಸಬಿಲಿಟಿ ಅಂತ ಹೇಳಿದ್ರೆ 80% ತಗೋರಿ, ಮೋರ್ ದೆನ್ 80%. ಅವ್ರು ಒಂದು ವೇಳೆ ಈ ವರ್ಡ್ ಹೇಳಿಲ್ಲ ಅಂತಂದ್ರೆ ನಾರ್ಮಲ್ ಅಂತ ತಗೋರಿ. ನಾರ್ಮಲ್ ಅಂತ ತಗೊಂಡ 75,000. ಸೆವರ್ ಡಿಸಬಿಲಿಟಿ ಇದ್ದಾಗ ಎಷ್ಟು ಅಮೌಂಟ್, 1,25,000 ಅಮೌಂಟ್ ತಗೋಬೇಕು. ಫಿನಿಶ್ ಆತ. ನೆಕ್ಸ್ಟ್ ಒಂದು ಬರೋದು ವೆರಿ ಇಂಪಾರ್ಟೆಂಟ್ ಡಿಡಕ್ಷನ್. ಏನಂತ ಇಲ್ಲಿಂದ ನೆಕ್ಸ್ಟ್ ಡಿಡಕ್ಷನ್ ಬರೋದು, ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಇಂಪಾರ್ಟೆಂಟ್. 80G ಒಳಗೆ 2 ಸೆಕ್ಷನ್ ಬರೋವು. ಏನಂತ, ಫಸ್ಟ್ ರೋಮನ್ ಅಂಕಿ ಒಳಗೆ ಬರ್ತೀನಿ ನೋಡಿ, 1 ಸೆಕ್ಷನ್ 2 ಕ್ಯಾಟಗರಿ ಮಾಡ್ತಿದ್ವಿ. ಏನಂತ, ಡೊನೇಷನ್ ಟು ಸರ್ಟನ್ ಫಂಡ್ಸ್ ಅಂತ ಹೇಳಿ ಒಂದು, ಇನ್ನೊಂದು ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಒಂದು ಮಾಡ್ತಿದ್ವಿ, ಹೌದಾ. ಈ ಫಸ್ಟ್ ಡೊನೇಷನ್ಸ್ ಟು ಸರ್ಟೆನ್ ಫಂಡ್ ಒಳಗೆ 2 ಸೆಕ್ಷನ್ ಮಾಡ್ತಿದ್ವಿ. ಯಾವ ಸೆಕ್ಷನ್ ಅದು, A ಸೆಕ್ಷನ್ ಮತ್ತು B ಸೆಕ್ಷನ್ ಅಂತೇಳಿ. ಆದ್ರೆ ಕ್ಯಾಪಿಟಲ್ ಲೆಟರ್ A ಸೆಕ್ಷನ್ ಅಂತ ಬರ್ತೇನೆ ನೋಡ್ರಿ. A ಸೆಕ್ಷನ್ ಏನು ಮಾಡ್ತಿದ್ವಿ, 100% ಕ್ವಾಲಿಫೈ ಮಾಡಿ ಆ್ಯಂಡ್ 100% ಏನು ಮಾಡ್ತಿದ್ವಿ, ಡಿಡಕ್ಷನ್ ಅಲೋ ಮಾಡ್ತಿದ್ವಿ ಅಂತ ಹೇಳ್ತಿದ್ವಿ ನಾವು ಇದರಲ್ಲಿ. ಹಾಗಂದ್ರೆ ಇದ್ರಾಗ ಬರಂತವು ನಾನು ಆಗಲ್ಲಿ ಮಾರ್ಕ್ ಮಾಡಿದ್ದೆ. A ಸೆಕ್ಷನ್ಗೆ ಸಂಬಂಧಪಟ್ಟವು 2 ಐಟಮ್ ಇದ್ವು. ಒಂದು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಅಂತ ಹೇಳಿ, ಓಕೆ. ಅಮೌಂಟ್ ಎಷ್ಟೈತಂದ್ರೆ ಲಾಸ್ಟ್ಗೆ ಐತೆ ನೋಡ್ರಿ, ಲಾಸ್ಟ್ ಕ್ವಶನ್ ಐತೆ ನೋಡ್ರಿ, ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಅಂತ ಹೇಳಿ ₹8,000 ಬರ್ರಿ, ಓಕೆನಾ. ನೆಕ್ಸ್ಟ್ ಒಂದು ಬಿ ಸೆಕ್ಷನ್ ಸಂಬಂಧಪಟ್ಟಾಗ ಇದು ಬಿ ಅಲ್ಲ, ಇನ್ನೊಂದು ಐತೆ ಐಟಮ್ ಯಾವುದು, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಎಷ್ಟಿತ್ತಮ್ಮ ಅಮೌಂಟ್, ಅದು 10,000 ಇತ್ತು. A ಸೆಕ್ಷನ್ ಇಂದು ಹಂಗಂದ್ರೆ ಟೋಟಲ್ ಆಗಿ ಎಷ್ಟು ಆದಂಗೆ ಆಯ್ತು, 18,000 ಆಯ್ತು. 18,000 2ನೇ ಕಾಲಮ್ ಮಾಡ್ತಾರೆ. A ಸೆಕ್ಷನ್ ಇಂದು ಅಂದ್ರೆ ಏನಿದೆ, 100% ಏನಾಕೈತಿ, ಡಿಡಕ್ಷನ್ ಆಗುತ್ತೆ. ನಿಮ್ಗೆ ಗೊತ್ತೈತಿ, ಕ್ವಾಲಿಫೈ ಆಗೋದು 100% ಆ್ಯಂಡ್ ಡಿಡಕ್ಷನ್ ಆಗೋದು 100%. ಯಾವುದು A ಸೆಕ್ಷನ್ ಸಂಬಂಧಪಟ್ಟಿದ್ದು ನಿಮ್ಗೆ ಗೊತ್ತಿರೋ ಪ್ರಕಾರ ಅಂಡರ್ ಸೆಕ್ಷನ್ 80G ಒಳಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೆ ವಿಡಿಯೋನ. ನೆಕ್ಸ್ಟ್ ಒಂದು B ಸೆಕ್ಷನ್ ಬರೋಣ. B ಸೆಕ್ಷನ್ ಒಳಗೆ ಏನಾಗೈತೆ ಅಂದ್ರೆ 100% ಕ್ವಾಲಿಫೈ ಆಗುತ್ತೆ, ಬಟ್ ಈ 50% ಅಷ್ಟೇ ಏನಾಕೈತಿ, ಡಿಡಕ್ಷನ್ ಆಗುತ್ತೆ. 50% ಅಷ್ಟೇ ಏನಾಕೈತಿ, ಡಿಡಕ್ಷನ್ ಆಗುತ್ತೆ. ಹಂಗಂದ್ರೆ ಅದ್ರಾಗ ಸಂಬಂಧಪಟ್ಟಿದ್ದು ಒಂದಿತ್ತು ನೋಡ್ರಿ, ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್ ಅಂತ ಹೇಳಿ. ಎಷ್ಟಿರ್ತದೆ ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್, 5,000 ಇತ್ತು. ಇಲ್ಲೇ ನಿಮ್ಗೆ ಗೊತ್ತಿರೋ ಪ್ರಕಾರ 100% ಕ್ವಾಲಿಫೈ ಆಕಿತ್ತು, 100% ಕ್ವಾಲಿಫೈ ಆಕೈತಿ. ಬಟ್ ಎಷ್ಟು ಪರ್ಸೆಂಟ್ ಡಿಡಕ್ಷನ್ ಕೊಡ್ತೀರಪ್ಪ ನೀವು, 50% ಡಿಡಕ್ಷನ್ ಕೊಡ್ತೀವಿ ನಾವು. 100% ಕ್ವಾಲಿಫೈ ಆಗಿದ್ದು ಎಷ್ಟು, 5,000. ಬಟ್ 50% ಡಿಡಕ್ಷನ್ ಅಂತಂದ್ರೆ ಎಷ್ಟಾಕೈತಿ ಹೇಳ್ರಿ,
2500 ಇದಿಷ್ಟು ತಿಳ್ಕೊಂಬಿಟ್ರೆ ಮುಗೋದು. ನೆಕ್ಸ್ಟ್ ಒಂದು ಎರಡನೇ ಕ್ಯಾಟಗರಿ ಬರ್ತೈತಿ. ಒಂದನೇ ಕ್ಯಾಟಗರಿ ಒಳಗೆ ಎ ಬಿ, ಎರಡನೇ ಕ್ಯಾಟಗರಿ ಒಳಗೆ ಸಿ ಆ್ಯಂಡ್ ಡಿ ಅಂತ ಹೇಳಿ. ಎರಡನೇ ಕ್ಯಾಟಗರಿ ಏನಾಕೈತೆ ಅಂತಂದ್ರೆ ಡೊನೇಷನ್ಸ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ, ಇನ್ಸ್ಟಿಟ್ಯೂಷನ್ಸ್. ಅದರೊಳಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿ ಮತ್ತು ಡಿ ಸೆಕ್ಷನ್ ಎಟ್ ಎ ಟೈಮ್ ಬರ್ಕೋಬೇಕಂತ ಹೇಳಿ. ಸಿ ಸೆಕ್ಷನ್ ಒಳಗೆ ಬರೋಂಥವು 2 ಐಟಮ್ ಇದ್ವು. ಯಾವ್ಯಾವ ಇದ್ವು ಅಂತಂದ್ರೆ ಹೇಳ್ತೇನೆ ನೋಡ್ರಿ. ಒಂದು ಪ್ರಮೋಟಿಂಗ್ ದ ಫ್ಯಾಮಿಲಿ ಪ್ಲಾನಿಂಗ್, ಇನ್ನೊಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅನ್ನೋ ವರ್ಡ್ ಬಂದಿತ್ತು. ಇವೆರಡು ಅಂತ ಹೇಳಿ. ಹಂಗಂದ್ರೆ ಈ ಪ್ರಾಬ್ಲಮ್ನಾಗ ಇದ್ದಿದ್ದು ಡಿ ಆಪ್ಷನ್ ಇತ್ತು ನೋಡ್ರಿ. ಡಿ ಏನಂತ, ದ ಮುನ್ಸಿಪಾಲಿಟಿ ಫಾರ್ ದ ಪರ್ಪಸ್ ಆಫ್ ಪ್ರಮೋಟಿಂಗ್ ದ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳಿ ಆ ಬರುತ್ತಿಲ್ಲ. ದ ಮುನ್ಸಿಪಾಲಿಟಿ okay, for promoting the family planning. ಫ್ಯಾಮಿಲಿ ಪ್ಲಾನಿಂಗ್ ಸಂಬಂಧಪಟ್ಟಂಗೆ ಎಷ್ಟು ಅಮೌಂಟ್ ಐತೆ ಅಂತಂದ್ರೆ ಅದು 15,000 ಐತಿ. ನಿಮ್ಗೆ ಗೊತ್ತೈತಿ ಸಿ ಸೆಕ್ಷನ್ ಮತ್ತು ಡಿ ಸೆಕ್ಷನ್ ಸಂಬಂಧಪಟ್ಟಿದ್ದನ್ನ ಎಟ್ ಎ ಟೈಮ್ ಬರಬೇಕು. ಡಿ ಸೆಕ್ಷನ್ ಸಂಬಂಧಪಟ್ಟಿದ್ದು ಒಂದು ಐಟಮ್ ಐತಿ. ಯಾವ ಐಟಮ್ ಐತಿ ಅಂತಂದ್ರೆ ಫಾರ್ ರಿಪೇರ್ಸ್ ಆಫ್ ನೋಟಿಫೈಡ್ ಟೆಂಪಲ್ ದಟ್ ಈಸ್ ಅಮೌಂಟ್ ಈಸ್ 85,000. ಹೌದಾ? ತಗೊಂಡಾದ್ಮೇಲೆ 15,000 ಪ್ಲಸ್ 85,000 ಅಂತಂದ್ರೆ ಎಷ್ಟಾಯ್ತು ನೋಡ್ರಿ, ಟೋಟಲ್ ಆಗಿ 1 lakh ಆಗ್ತದೆ. ಇದು ಆ್ಯಕ್ಚುಯಲ್ ಡೊನೇಷನ್ ಅಂತ ಕರಿತೀವಿ. ನಿಮಗೆ ಗೊತ್ತಿರೋ ಪ್ರಕಾರ ಆ್ಯಕ್ಚುಯಲ್ ಡೊನೇಷನ್ ಅಂತ ಕರಿತೀವಿ. ನಿಮಗೆ ಗೊತ್ತಿರೋ ಪ್ರಕಾರ ಏನಂತಂದ್ರೆ ಸೆಕೆಂಡ್ ಕ್ಯಾಟಗರಿ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಐತಲ್ಲ, ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಏನಾಗದಂತಂದ್ರೆ ದಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಏನಾಗಿತ್ತು, ಅದು ರಿಸ್ಟ್ರಿಕ್ಟೆಡ್ ಆಗಿತ್ತು. ಎಷ್ಟು ಪರ್ಸೆಂಟ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್? 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಏನಾಗೋದು ಕಂಪ್ಯಾರಿಸನ್ ತೊಗೊತಿದ್ದೀವಿ ನಾವು. ನೆನಪಿರ್ಬೋದು. ಈ ಆ್ಯಕ್ಚುಯಲ್ ಡೊನೇಷನ್ ಒಳಗೆ 10% ಆಫ್ ಏನು ತೊಗೊಂತಂದ್ರೆ ನಾವು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ಅಂದ್ರೆ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ನಾವು GTI ಇಲ್ಲಿ ನೋಡಿದ್ರೆ GTI ಗೊತ್ತಾಯ್ತು. GTI ತಗೊಂಡು GTI ಒಳಗೆ ನಾವು 4 ಐಟಮ್ನ ಕ್ಲೇಸ್ ಮಾಡ್ತಿದ್ವಿ. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಪ್ರಾಬ್ಲಮ್ನಾಗ ಎಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಐಟಮ್ ಗೇನ್ ಇಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು ಈ ಪ್ರಾಬ್ಲಮ್ನಾಗ ಎಲ್ಲಿಯೂ ಇಲ್ಲ, ಕೈ ಬಿಟ್ರಿ. ನೆಕ್ಸ್ಟ್ ಒಂದು ಇನ್ಕಮ್ ಫ್ರಾಮ್ ಇಂಡಿವಿಜುವಲ್ ಅಸೆಸ್ಮೆಂಟ್ ಅಂತ ಕರಿತೀವಿ, ಅಥವಾ ಇಂಡಿವಿಜುವಲ್ ಅಸೆಸ್ಮೆಂಟ್ ಅಂತ ಕರೀತಾರೆ ಆ್ಯಕ್ಚುಲಿ, ಅಥವಾ ಅಸೋಸಿಯೇಷನ್ ಅಂತ ಕರಿತೀವಿ, ಅದು ಇಲ್ಲ, ಕೈ ಬಿಟ್ಬಿಟ್ರಿ. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಆಗಿ ಬರೋದು ಇನ್ನೊಂದಿರೋದು ಡಿಡಕ್ಷನ್ ಫ್ರಾಮ್ ಅಂಡರ್ ಸೆಕ್ಷನ್ 80C ಟು 80U ಮಟ್ಟ, ಬಟ್ ಎಕ್ಸೆಪ್ಟ್ 80G. ಅಂದ್ರೆ ಎಲ್ಲ ಡಿಡಕ್ಷನ್ ಲೆಸ್ ಮಾಡ್ಕೋಬೇಕು. ಯಾವ ಡಿಡಕ್ಷನ್ ಕೈ ಬಿಟ್ಟು 80Gನ ಕೈ ಬಿಟ್ಟು ಇನ್ನು ಉಳಿದಂತೆ ಎಲ್ಲ ಡಿಡಕ್ಷನ್ ಲೆಸ್ ಮಾಡ್ಕೊಂತ ನಾವು. ಹಂಗಂದ್ರೆ ಇಲ್ಲಿ ನೋಡ್ರಿ ವೆರಿ ಇಂಪಾರ್ಟೆಂಟು. GTI ಎಷ್ಟಿತ್ತು? 12 lakh ಇತ್ತು. 12 lakh ಒಳಗೆ ಇವು ಬರೋಂಥ ಎಲ್ಲ ಡಿಡಕ್ಷನ್ ಲೆಸ್ ಮಾಡೋಣ. ಅದನ್ನ ಬಿಟ್ಟು 80G ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ 12 lakh ಒಳಗೆ 85,000, 1,25,000 ಆ್ಯಂಡ್ 40,000ನ ಲೆಸ್ ಮಾಡಿ ನಿಮಗೆ ಉಳಿದಂಥ ಅಮೌಂಟ್ನ ನೀವು ಏನು ಮಾಡ್ಬೇಕಂತಂದ್ರೆ ನಾವು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಹೆಂಗಂದ್ರೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಹೆಂಗೆ ಕಂಡುಹಿಡಿತೀವಿ ಅಂದರೆ 12 ಲಕ್ಷದೊಳಗೆ 85,000 ETC ಪ್ರಕಾರ. ನೆಕ್ಸ್ಟ್ ಒಂದು 80D ಪ್ರಕಾರ ಎಷ್ಟಿತ್ತು? 40,000. ನೆಕ್ಸ್ಟ್ ಒಂದು 80 ಯಾವುದದು DD ಪ್ರಕಾರ ಎಷ್ಟಿತ್ತು? 1,25,000 ಲೆಸ್ ಮಾಡಿದ್ರೆ ಇನ್ನು ಉಳಿದಂಥ ಅಮೌಂಟ್ನ ನಾವು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅದ್ರ ಮೇಲೆ 10% ಮಾಡಬೇಕು. ನೋಡ್ರಿ 12 lakh ಒಳಗೆ ಇವನ್ನೆಲ್ಲ ಕಳೆದ ಮೇಲೆ ಉಳಿದಂಥ ಅಮೌಂಟ್ ಎಷ್ಟು? 9,50,000. ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಮಾಡ್ಬೇಕು ನಾವು? 10% ಮಾಡಬೇಕು. 10% ಮಾಡಿದರೆ ಎಷ್ಟು ಆಯ್ತು ಅಮೌಂಟು? 95,000 ಆಯ್ತು. ಇದ್ರೊಳಗೆ ನಾವೇನು ಹೇಳ್ತಿದ್ವಿ ಅಂತಂದ್ರೆ ವಿಚ್ ಎವರ್ ಈಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ ಅಂತ ಹೇಳ್ತೀವಿ. ಬಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಏನಾಗದ ಅಂತಂದ್ರೆ ಇದ್ರಾಗ ಯಾವ್ದು ಕಡಿಮೆ ಐತಪ್ಪ? 95,000 ಕಡಿಮೆ ಐತಿ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ. ಕ್ವಾಲಿಫೈಯಿಂಗ್ ಅಮೌಂಟ್ ಅಥವಾ ಕ್ವಾಲಿಫೈಡ್ ಅಮೌಂಟ್ ಅಂತ ಕರಿತೀವಿ. ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟಾದಂಗೆ ಆಯ್ತು? 95,000 ಆಯ್ತು. ಇದ್ರ ಮೇಲೆ ನಾವು ಏನು ಮಾಡ್ತಿದ್ವಿ ಅಂದರೆ ರೇಟ್ ಆಫ್ ಡಿಡಕ್ಷನ್ ಅಂತ ಕೊಡ್ತಿದ್ವಿ. ನೆನಪಿರ್ಬೋದು ನಿಮಗೆ. ರೇಟ್ ಆಫ್ ಡಿಡಕ್ಷನ್ ಅಂತ ಕಂಡುಹಿಡಿತಿದ್ವಿ. ಕ್ವಾಲಿಫೈ ಅಮೌಂಟ್ ಕಂಡುಹಿಡಿದಾದ್ಮೇಲೆ ರೇಟ್ ಆಫ್ ಡಿಡಕ್ಷನ್ ಕಂಡುಹಿಡಿತಿದ್ವಿ. ರೇಟ್ ಆಫ್ ಡಿಡಕ್ಷನ್ ಒಳಗೆ ಸಿ ಸೆಕ್ಷನ್ಗೆ 100% ಕೊಡ್ತಿದ್ವಿ. ಡಿ ಸೆಕ್ಷನ್ ಒಳಗೆ ಎಷ್ಟು ಕ್ವಾಲಿಫೈಯಿಂಗ್ ಅಮೌಂಟ್ ಉಳಿದತ್ತಲ್ಲ ಉಳಿದಂಥ ಕ್ವಾಲಿಫೈಯಿಂಗ್ ಅಮೌಂಟ್ ಒಳಗೆ 50% ಕೊಡ್ತಿದ್ವಿ. ಹೌದಾ? ಈಗ ಹಂಗಂದ್ರೆ C% ಅಂದರೆ ಇಲ್ಲಿ ಬರ್ತೀನಿ ನೋಡ್ರಿ. ಫಾರ್ ಸಿ ಸೆಕ್ಷನ್ ಅಥವಾ ಫಾರ್ ಸಿ ಸೆಕ್ಷನ್ ಅಂತ ಕರಿತೀನಿ ನಾನು. ಅದಕ್ಕೆ ಫಾರ್ ಸಿ ಸೆಕ್ಷನ್ ಬ್ರ್ಯಾಕೆಟ್ನ ಬೇಕಾದ್ರೆ ಬರಿತೀನಿ. ಏನಂತ?
ಫ್ಯಾಮಿಲಿ ಪ್ಲಾನಿಂಗಿಗೆ ಎಷ್ಟು ಪರ್ಸೆಂಟ್ ತೊಗೊತೇವೆ ನಾವು 100% ತೊಗೊತೀವಿ. ಇಲ್ಲಿ ಬರೀತಾನೆ ಬೇಕಾದ್ರೆ ಅದು 100% ಬರೀಬೇಕಾಯ್ತು. 100% ಫಾರ್ ಸಿ ಸೆಕ್ಷನ್. 100% ಫಾರ್ ಸಿ ಸೆಕ್ಷನ್ ಅಂದರೆ ಸಿ ಸೆಕ್ಷನ್ ಇಂದ ಇಲ್ಲಿ ನೋಡ್ರಿ ಅಮೌಂಟ್ ಎಷ್ಟಿತ್ತು 15,000. ಹಂಗಂದ್ರೆ ಇಲ್ಲಿ ನಾನು ಏನು ಬರ್ಕೊತೇನೆ ಅಂದರೆ ಇದರೊಳಗೆ ಕ್ವಾಲಿಫೈಯಿಂಗ್ ಅಮೌಂಟ್ ಒಳಗೆ 15,000 ಬರ್ಕೊಂಡೆ. ಹೌದಾ, ವೆರಿ ಇಂಪಾರ್ಟೆಂಟ್. ಅಥವಾ ಅದನ್ನ ಔಟರ್ ಕಾಲಮ್ ಬರೀಬಹುದು. ಓಕೆ, ಬರ್ಕೊಳ್ಳೋಣ ಅಂತ ಔಟರ್ ಕಾಲಮ್. ನೆಕ್ಸ್ಟ್ ಒಂದು ಫಾರ್ ಡಿ ಸೆಕ್ಷನ್ ಈಗ ಬರ್ಕೊಳ್ಳೋಣ. ಎಷ್ಟು ಪರ್ಸೆಂಟ್ ಡಿ ಸೆಕ್ಷನ್ಗೆ 50% ಆಫ್ ರಿಮೈನಿಂಗ್ ಕ್ವಾಲಿಫೈಡ್ ಅಮೌಂಟ್ ಫಾರ್ ಯಾವ ಸೆಕ್ಷನ್ ಹೇಳ್ರಿ, ಡಿ ಸೆಕ್ಷನ್ಗೆ. ಹಂಗಂದ್ರೆ ಒಂದು ನಿಮಿಷ ನಿಮಗೆ ನೀಟಾಗಿ ಹೇಳ್ತೀನಿ. ಇಲ್ಲಿ ಎಷ್ಟಿತ್ತು 95,000 ಇತ್ತ ಕ್ವಾಲಿಫೈಡ್ ಅಮೌಂಟ್. 95,000 ಒಳಗೆ ಸಿ ಸೆಕ್ಷನ್ 100% ಕೊಡ್ಬೇಕು, 15,000 ಹೋಯ್ತು. ಇನ್ನು ಎಷ್ಟು ಉಳಿತು ಹೇಳ್ರಿ, 80,000 ಉಳಿತು. ಆ 80,000 ಒಳಗೆ ಎಷ್ಟು ಪರ್ಸೆಂಟ್ ಕೊಡ್ಬೇಕು, 50% ಕೊಟ್ಟರೆ ಅಂದರೆ ಎಷ್ಟಾಯ್ತು, 40,000 ಆಯ್ತು. ಆ 40,000 ರೂಪಾಯಿನ ನೀವೇನಾರ ಇದನ್ನು ಟೋಟಲ್ ಮಾಡಿ ಈ ಕಡೆ ಬರೀರಿ. ಹಂಗಂದ್ರೆ ಎಷ್ಟು ಆದಂಗೆ ಆಯ್ತು, 55,000 ಆದಂಗೆ ಆಯ್ತು. ಏನು ಮಾಡ್ತೀರಿ ಅಂತಂದ್ರೆ ನೀವು ಇವನ್ನೆಲ್ಲ ಅಮೌಂಟ್ನ ಕಳ್ಕೊಂಡು ಬರೀರಿ. ಬಂದಂಥ ಆನ್ಸರ್ ನಾವೇನಂತ ಹೇಳ್ತೀವಿ, ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ ಅಂತಂದ್ರೆ ಅದನ್ನ ಎಲ್ಲವನ್ನ ಅಮೌಂಟು ಲೆಸ್ ಮಾಡ್ಕೊಂತ ಬರ್ರಿ. ಟೋಟಲ್ ಆಗಿ ನಿಮಗೆ ಬಂದಂಥ ಅಮೌಂಟು ಇವನ್ನೆಲ್ಲವನ್ನು ಲೆಸ್ ಮಾಡಿದ್ದಾದ್ಮೇಲೆ ಬಂದಂಥ ಆನ್ಸರ್ ನಾವೇನಂತ ಕರಿತೀವಿ, 8,74,500 ಇಸ್ ದ ಏನಂತ ಹೇಳ್ತೀವಿ, ಟೋಟಲ್ ಇನ್ಕಮ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ಟರ್ ಡಿಡಕ್ಟಿಂಗ್ ದ ಆಲ್ ಡಿಡಕ್ಷನ್ಸ್ ಅಂತ ಹೇಳ್ತೀವಿ. ಎಲ್ಲಿಂದ ಹಿಡ್ಕೊಂಡು ETC ಮಾಡಿದ್ವಿ, ETD ಮಾಡಿದ್ವಿ, ETDD ಮಾಡಿದ್ವಿ, ETG ಮಾಡಿದ್ವಿ. ಸೊ ಇಂಥವೆಲ್ಲವೂ ಏನು ಬರ್ತವೆ ಅಂತ ಒಂದೊಂದಿಷ್ಟು ಪ್ರಾಬ್ಲಮ್ಸ್ ಅಪಿಯರ್ ಆಗ್ತವೆ. ಇದನ್ನು 2016 ಮತ್ತು 2013 ಒಳಗೆ ಕೇಳಿದ ಕ್ವಶನ್ ಇದ್ರ ಮೇಲೆ. ಇನ್ನು ಉಳಿದಂಥ ಎಲ್ಲ 15 ಮಾರ್ಕ್ಸ್, ಇನ್ನು ಉಳಿದಂಥ ಎಲ್ಲ ಇಯರ್ 15 ಮಾರ್ಕ್ಸಿಗೆ ಕೇಳಿದ್ದೆ ಯಾರಂತಂದ್ರೆ ಅಂಡರ್ ಸೆಕ್ಷನ್ ATG. ನೋಡ್ರಿ, ETC ಮತ್ತು ATG ಬಗ್ಗೆ ಭಾಳ ಕಾನ್ಸಂಟ್ರೇಷನ್ ಮಾಡೋದು ನೀವು. ETG ಮತ್ತು ATC ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ಇದ್ರ ಬಗ್ಗೆ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. 2013 ಮತ್ತು 2016ಗೆ 2 ಸಲ ಕೇಳಿದ ಫೇರ್ ಕ್ವಶನ್ ಪೇಪರ್ ಒಳಗೆ ಸಾಲ್ವ್ ಮಾಡ್ಕೇರಿ. ಒಂದು ವೇಳೆ ಡೌಟ್ ಅನಿಸ್ತಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.